ರಾಜ್ಯ ಲೋಕಾಯುಕ್ತರು ದಿನಾಂಕ 7ರಂದು ಜಿಲ್ಲೆಗೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಿಂದ ಲೋಕಾಯುಕ್ತ ರಾಜ್ಯ ಕಚೇರಿಯ ತಂಡ ಜಿಲ್ಲೆಯಾದ್ಯಂತ ಸರ್ಕಾರಿ ಕಚೇರಿ ಮತ್ತು ಆಸ್ಪತ್ರೆಗಳಿಗೆ ಅನಿರೀಕ್ಷಿತ ಭೇಟಿ ಕಾರ್ಯಾಚರಣೆ ನಡೆಸಿದೆ. ಈ ಕಾರ್ಯಾಚರಣೆ ಭಾಗವಾಗಿ ಇಂದು ಲೋಕಾಯುಕ್ತ ವಿಭಾಗದ ಅಧಿಕಾರಿಗಳಾದ ಹನುಗೌಡ ಪಾಟೀಲ್ ನೇತೃತ್ವದ ತಂಡ ಮಹಾನಗರ ಪಾಲಿಕೆ ಕಚೇರಿಗೆ ಭೇಟಿ ನೀಡಿತ್ತು. ಕಚೇರಿಯ ಕಲಾಪಗಳನ್ನು ವೀಕ್ಷಿಸಿದ ತಂಡ ನಂತರ ಅಧಿಕಾರಿಗಳೊಂದಿಗೆ ಘನತ್ಯಾಜ್ಯ ವಿಲೇವಾರಿ ಸ್ಥಳಕ್ಕೆ ತೆರಳಿತು. ದಿನಾಂಕ 7ರಂದು ಲೋಕಾಯುಕ್ತರಾದ ಬಿ.ಎಸ್. ಪಾಟೀಲ್ ಅವರ ಭೇಟಿ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಕಚೇರಿಗಳ ಸಮಗ್ರ ಮಾಹಿತಿ ಒದಗಿಸಲಾಗುತ್ತದೆ. ಈಗಾಗಲೇ ಲೋಕಾಯುಕ್ತ ಕಚೇರಿಯ ತಂಡದಿಂದ ಜಿಲ್ಲೆಯ 7 ತಾಲೂಕುಗಳ ಕೆಲ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ. ಕಚೇರಿಯ ಪ್ರಗತಿ, ದೂರು ಅರ್ಜಿಗಳ ವಿಲೇವಾರಿ ಮತ್ತು ತ್ವರಿತ ಕಾರ್ಯಕ್ಷಮತೆಯ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಕಳೆದ ಕೆಲವು ತಿಂಗಳ ಹಿಂದೆ ಉಪ ಲೋಕಾಯುಕ್ತರು 3 ದಿನಗಳ ಕಾಲ ಜಿಲ್ಲೆಯಲ್ಲಿ ಬಿಡಾರ ಹೂಡಿ ಪರಿಶೀಲನೆ ನಡೆಸಿದರು. ಉಪ ಲೋಕಾಯುಕ್ತರು ಸುಮಾರು 90ಕ್ಕೂ ಅಧಿಕ ಪ್ರಕರಣಗಳನ್ನು ದಾಖಲಿಸಿದರು. But I am not satisfied with ಔಟ್ರೋಡ್ ರಿಜಿಸ್ಟರ್ ಕೊಟ್ಟು ಕಳಿಸ್ತಾರೆ. ಅದು ಏನು ಮೆನ್ಷನ್ ಮಾಡಿದ್ದಾರೆ, ಹಿಂಗೆ ಕೈಲಿ ತೊಗೊಂಡು ಹೋಗೋದು, ಯಾವ್ಯಾವ ಬರ್ತಾವ ಕೆಲಸ ಮಾಡ್ಕೊಂಡು ಅಷ್ಟೇ. ಇವ್ರು ಲೆಕ್ಕ ಅಂತ ಅನ್ಸುತ್ತೆ ನಮಗೆ, ಲುಕಿಂಗ್ ಟು ದಿ ಅಲ್ವೇನ್ರಿ? ಮತ್ತೆ ಯಾಕೆ ನಿಮ್ದು ನಿಮ್ಮ ಕಡೆ ಬಂದ ಮೇಲೆ ನೀವು ಅದು ಕೇಳ್ಬೇಕು. ನೀವು ಮಾಡಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ಏನು, ನಾನು ಕೊಟ್ಟಿದ್ದೀನಿ. ನಿಮ್ಮ ಜಗಳ ವಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ದಿ ಪಬ್ಲಿಕ್ ಏನು ಮಾಡ್ಬೇಕು? ಮ್ಯಾನೇಜರ್ ಮಾಡಿದ್ರೆ ನೀವು ಫೈಲ್ take all the ಕಲೆಕ್ಷನ್ ನಾವು ಕೇಳೋದಷ್ಟೇ. ನೀವು ಮಾಡಿದ್ದೇವೆ ಈಗ ಅವೇನೋ ಕೊಟ್ಟಿಗೆ ಏನಾಯ್ತು ನಿಮ್ಗೆ ಚೆಕ್ ಮಾಡ್ತೀನಿ.